ರಾಷ್ಟ್ರ ಪ್ರಶಸ್ತಿ ವಿಜೇತ ನಿರ್ದೇಶಕ ಮನ್ಸೂರೆ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸ್ಯಾಂಡಲ್ವುಡ್ನ ನಿರ್ದೇಶಕ ಮಂಜುನಾಥ್ ಮನ್ಸೂರೆ ಇವರ ವಿರುದ್ಧ ಎಫ್ಐಆರ್ ದಾಖಲಾಗಿರೋದು ಯಾಕೆ ಅಂತಂದ್ರೆ ವರದಕ್ಷಿಣೆ ಕಿರುಕುಳ ನೀಡಿದಂತಹ ಆರೋಪ ಹೊತ್ತಿದ್ದಾರೆ ಇವರು. ಹಾಗೂ ಇವರ ಪತ್ನಿ ಖುದ್ದು ಅವರ ಪತ್ನಿ ಅಖಿಲ ಇವರ ವಿರುದ್ಧ ದೂರನ್ನ ನೀಡಿದ್ದಾರೆ. ಜೊತೆಗೆ ಮನ್ಸೂರೆ ತಾಯಿ ಹಾಗೂ ಅವರ ಸಹೋದರಿ ವಿರುದ್ಧ ಕೂಡ ಇವರು ದೂರನ್ನ ದಾಖಲಿಸಿರೋದು. ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ನಾತಿ ಚರಾಮಿ ಆಕ್ಟ್ 1978 ಈ ರೀತಿಯಾದಂತಹ ಖ್ಯಾತ ಸಿನಿಮಾಗಳನ್ನ ನಿರ್ದೇಶನ ಮಾಡಿದ್ರು ಮನ್ಸೂರೆ ಅವರು. ಇವರ ವಿರುದ್ಧ ಈ ರೀತಿ ಎಫ್ಐಆರ್ ದಾಖಲಾಗಿರೋದು. ವರದಕ್ಷಿಣೆ ಕಿರುಕುಳ ಆರೋಪ ಹೊತ್ತು ಇವರ ವಿರುದ್ಧ ಇವರ ಪತ್ನಿಯ ಆರೋಪ ಮಾಡಿ ಠಾಣೆಯಲ್ಲಿ ದೂರು ಕೊಟ್ಟು ಇವರ ವಿರುದ್ಧ ಎಫ್ಐಆರ್ ಇದೀಗ ದಾಖಲಾಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಂಕಿತಾ ಈಗ ಫೋನ್ ಇನ್ ಸಂಪರ್ಕದಲ್ಲಿದ್ದಾರೆ. ಅಂಕಿತಾ, ಮನ್ಸೂರೆ ಅವರು ಮಾಡಿರುವಂತಹ ಎರಡು ಸಿನಿಮಾಗಳಿದೆಯಲ್ಲ, ನಾತಿ ಚರಾಮಿ ಮತ್ತೆ ಆಕ್ಟ್ 1978, ಎರಡೂ ಕೂಡ ಫಿಮೇಲ್ ಪ್ರೊಟಾಗನಿಸ್ಟ್ಗಳನ್ನ ಹೊಂದಿರುವಂತಹ ಸಿನಿಮಾದಲ್ಲಿ ಕೊಡುವಂತಹ ಸಂದೇಶನೇ ಬೇರೆ, ರಿಯಲ್ ಲೈಫ್ ನಲ್ಲಿರುವಂತಹ ವಿಚಾರನೇ ಬೇರೆ. ಹೆಚ್ಚಿನ ಡೀಟೇಲ್ಸ್ ಕೊಡೋ ಹಾಗಿದ್ರೆ. ರಾಹುಲ್ ಸಿನಿಮಾ ಮಾಡಲು ಹಣ ತರಬೇಕು ಅಂತ ಹೇಳಿ ನಿರ್ದೇಶಕನಿಂದ ಕಿರುಕುಳ ಆರೋಪ ಕೇಳಿದೆ. ಸ್ವತಃ ಅವರ ಪತ್ನಿ ಆಗ್ಲೇ ಎಫ್ಐಆರ್ ಅನ್ನ ಕೂಡ ದಾಖಲಿಸಿದ್ದಾರೆ. ಪತಿಯ ಧನದಾಹಕ್ಕೆ ಬೇಸತ್ತು ಈ ಒಂದು ದೂರನ್ನ ಕೊಟ್ಟಿದ್ದಾರೆ. ದೂರಿನಲ್ಲಿ ಅವರು ಹೇಳ್ತಾ ಇರುವಂತದ್ದೇನು ಅಂತಂದ್ರೆ, ಹಣವನ್ನು ತರಬೇಕು ಅಂತ ಹೇಳಿ ನನಗೆ ವರದಕ್ಷಿಣೆ ಕಿರುಕುಳವನ್ನ ನೀಡಿದ್ದಾರೆ ಅಂತ ಹೇಳಿ ಈಗಾಗಲೇ ಅವರು ಕೂಡ ಆರೋಪವನ್ನ ಮಾಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗ್ತಾ ಇದ್ದಂತೆ ಪೊಲೀಸರು ಕೂಡ ಮಂಜುನಾಥ್ ಸೋಮಕೇಶವ ರೆಡ್ಡಿ ಏನಿದ್ದಾರೆ ಅವರಿಗೆ ಒಂದು ನೋಟಿಸ್ ಅನ್ನ ಕೂಡ ಕೊಟ್ಟಿರುವಂತದ್ದು. ವಿಚಾರಣೆಗೆ ಬರುವಂತೆ ನೋಟಿಸ್ ಅನ್ನ ಕೂಡ ಕೊಟ್ಟಿದ್ದಾರೆ. ಸದ್ಯ ನಾಳೆ ವಿಚಾರಣೆ ಕೂಡ ಹಾಜರಾಗಬೇಕಾಗತ್ತೆ. ಅಷ್ಟೇ ಅಲ್ಲ, ನೀವು ಹೇಳಿದ ಹಾಗೆ ಸಿನಿಮಾದಲ್ಲಿ ಸಾಕಷ್ಟು ಸಂದೇಶವನ್ನ ನೀಡಿದವರು ಇವರ ಚಿತ್ರಗಳಿಗೆ ಅವಾರ್ಡ್ ಕೂಡ ಬಂದಿದೆ. ಹಾಗಾಗಿ ಯಾಕೆ ಈ ರೀತಿಯಾಗಿ ಆಯ್ತು ಅನ್ನೋದು ಡೌಟ್ ಈಗಾಗಲೇ ಮೂಡ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಪೊಲೀಸರು ಕೂಡ ಒಂದಷ್ಟು ಕ್ರಮವನ್ನ ಕೈಗೊಳ್ತಾ ಇರುವಂತದ್ದು. ಜೊತೆಗೆ ದೂರನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಕೆಲವೊಂದು ಎವಿಡೆನ್ಸ್ ಅನ್ನು ಕೂಡ ಅವರ ಪತ್ನಿ ಕೊಟ್ಟಿದ್ದಾರೆ ಅನ್ನೋ ಒಂದಷ್ಟು ಮಾಹಿತಿ ಕೂಡ ಈಗಾಗಲೇ ಲಭ್ಯ ಆಗ್ತಾ ಇರುವಂತದ್ದು. ಕೇವಲ ನಿರ್ದೇಶಕ ಮಂಜುನಾಥ್ ಮಾತ್ರ ಅಲ್ಲ, ಅವರ ತಾಯಿ ಹಾಗೆ ಅವರ ನಾದಿನಿ ವಿರುದ್ಧ ಕೂಡ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಸದ್ಯ ಪೊಲೀಸರು ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮುಂದುವರಿಸಿದ್ದಾರೆ. ರಾಹುಲ್, ರೈಟ್, ನಿಜವಾಗ್ಲೂ ಇವರ ವಿರುದ್ಧ ಆರೋಪ ಏನು ಕೇಳಿ ಬಂದಿದೆ, ಅದು ಸಾಬೀತಾಗುತ್ತೆ ಏನೋ ಕಾದ್ ನೋಡಬೇಕು. ಥ್ಯಾಂಕ್ ಯು ಅಂಕಿತಾ ನಿಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.